BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ವಿಭಾಗದ DSC 8ರ ಅಧ್ಯಾಯ 2 ರಾಜಕೀಯ ವ್ಯವಸ್ಥೆಯ ಪ್ರಕಾರಗಳು ಮತ್ತು ವರ್ಗೀಕರಣ ಟೈಪ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಇವತ್ತಿನ ಕ್ಲಾಸ್ನಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತಹ 5 ಅಂಕದ ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ, ಇದೇ ರೀತಿಯ ಡಿಗ್ರಿ ಎಲ್ಲ ವಿಡಿಯೋಗಳು ಬೇಕಾದರೆ ತಪ್ಪು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಕೇಳುವಂತಹ 5 ಅಂಕದ ಪ್ರಶ್ನೆನ ಚರ್ಚೆ ಮಾಡೋದಾದರೆ, ಪ್ರಶ್ನೆ ನಂಬರ್ 1, ರಾಜಕೀಯ ವ್ಯವಸ್ಥೆಯ ಕುರಿತು ಟಿಪ್ಪಣಿ ಬರೆಯಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ರಾಜಕೀಯ ವ್ಯವಸ್ಥೆಯ ಅರ್ಥ, ಮೀನಿಂಗ್ ಆಫ್ ಪೊಲಿಟಿಕಲ್ ಸಿಸ್ಟಮ್, ಹಲವು ಘಟಕ ಅಥವಾ ಭಾಗಗಳಿಂದ ಕೂಡಿರುವ ಒಂದು ಸಮಗ್ರ ಪರಿಕಲ್ಪನೆಯೇ ವ್ಯವಸ್ಥೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ವ್ಯವಸ್ಥೆ ಎಂಬ ಸಮಗ್ರ ವ್ಯವಸ್ಥೆಯೊಂದು ನಿರ್ದಿಷ್ಟ ಕಾರ್ಯಗಳ ನಿರ್ವಹಿಸುತ್ತಿರುವ ವಿವಿಧ ಘಟಕಗಳಿಂದ ಕೂಡಿರುತ್ತದೆ. ಈ ಘಟಕಗಳ ಸಾಮಾಜಿಕ ವ್ಯವಸ್ಥೆಯೊಂದು ಉಪವ್ಯವಸ್ಥೆಗಳೆಂದು ಪರಿಗಣಿಸಲ್ಪಡುತ್ತದೆ. ಆದ್ದರಿಂದ ಸಾಮಾಜಿಕ ವ್ಯವಸ್ಥೆಯ ವಿವಿಧ ಉಪವ್ಯವಸ್ಥೆಗಳಲ್ಲಿ ರಾಜಕೀಯ ವ್ಯವಸ್ಥೆಯು ಒಂದಾಗಿರುತ್ತದೆ. ಸಾಮಾನ್ಯ ಅರ್ಥದಲ್ಲಿ ಸರ್ಕಾರ, ರಾಜಕೀಯ ಪಕ್ಷಗಳು, ಒತ್ತಡ ಗುಂಪುಗಳು ಸೇರಿದಂತೆ ವೈವಿಧ್ಯಮಯ ರಾಜಕೀಯ ಸಂಸ್ಥೆಗಳ ಸಮಗ್ರ ಪರಿಕಲ್ಪನೆಯೇ ರಾಜಕೀಯ ವ್ಯವಸ್ಥೆ. ನ್ಯಾಯಬದ್ಧ ಅಧಿಕಾರ ಚಲಾಯಿಸುವ ಮೂಲಕ ಸಮಾಜವೊಂದರ ಆಡಳಿತ ನೋಡಿಕೊಳ್ಳುವ ರಾಜಕೀಯ ಸಂಸ್ಥೆಗಳು ಇಡಿಯಾಗಿ ರಾಜಕೀಯ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತದೆ. ಮುಂದುವರೆದು, ಆಂತರಿಕ ಭದ್ರತೆ, ವಿದೇಶಿ ಸಂಬಂಧಗಳ ನಿರ್ವಹಣೆ, ಬಾಹ್ಯ ಆಕ್ರಮಣದಿಂದ ರಕ್ಷಣೆಯಂತಹ ಸಾಮಾಜಿಕ ಗುರಿಗಳನ್ನು ಸ್ಥಾಪಿತ ಕಾನೂನುಗಳ ಬೆಳಕಿನಲ್ಲಿ ಸಾಧಿಸಲು ಕೈಗೊಳ್ಳಲಾಗುವ ಸಮಗ್ರ ರಾಜಕೀಯ ಚಟುವಟಿಕೆಗಳನ್ನು ರಾಜಕೀಯ ವ್ಯವಸ್ಥೆ ಪ್ರತಿನಿಧಿಸುತ್ತದೆ. ರಾಜಕೀಯ ವ್ಯವಸ್ಥೆಯ ಸ್ಪಷ್ಟ ಮನವರಿಕೆಗೆ ಚಿಂತಕರು ನೀಡಿರುವ ಈ ಮುಂದಿನ ವ್ಯಾಖ್ಯೆಗಳನ್ನು ತಿಳುವಳಿಕೆಗೆ ನೆರವಾಗಬಲ್ಲದು. ಅಲ್ಮಂಡ್ ಮತ್ತು ಕೋಲ್ಮನ್ ಅಭಿಪ್ರಾಯದಲ್ಲಿ ಸಮಾಜವೊಂದರ ರಾಜಕೀಯ ಕಾರ್ಯಗಳನ್ನು ನಿರ್ವಹಿಸುವ ಜಾಲವೇ ರಾಜಕೀಯ ವ್ಯವಸ್ಥೆ. ಮಾರ್ಕ್ಸ್ ವೆಬರ್ ದೃಷ್ಟಿಯಲ್ಲಿ ಭೂಪ್ರದೇಶವೊಂದರ ನ್ಯಾಯಬದ್ಧ ಅಧಿಕಾರವನ್ನು ಚಲಾಯಿಸುವ ಏಕಸ್ವಾಮ್ಯ ಪಡೆದಿರುವ ಸಾಂಸ್ಥಿಕ ರಚನೆಯೇ ರಾಜಕೀಯ ವ್ಯವಸ್ಥೆ. ಐಜನ್ ಸ್ಟ್ರಾಟ್ ಪ್ರಕಾರ ಸಮಾಜದಲ್ಲಿ ಬಲವನ್ನು ಉಪಯೋಗಿಸಲು ಮತ್ತು ನಿಯಂತ್ರಿಸಲು ನ್ಯಾಯಬದ್ಧ ಅಧಿಕಾರದ ಏಕಸ್ವಾಮ್ಯವುಳ್ಳ ಸಾಮಾಜಿಕ ಸಂಘಟನೆಯೇ ರಾಜಕೀಯ ವ್ಯವಸ್ಥೆ. ಈ ಚಿಂತಕರ ವ್ಯಾಖ್ಯಾನಗಳ ಆಧಾರದಲ್ಲಿ ರಾಜಕೀಯ ವ್ಯವಸ್ಥೆಯೊಂದು ಸಮಾಜವೊಂದರ ಸರ್ಕಾರವನ್ನು ಸುತ್ತುವರೆದ ರಾಜಕೀಯ ಸಂಸ್ಥೆಗಳ ಕಾರ್ಯಾಚರಣೆಯನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಆಧುನಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ಸರ್ಕಾರದ ಬದಲು ರಾಜಕೀಯ ವ್ಯವಸ್ಥೆ ಪದದ ಬಳಕೆಯು ಜನಪ್ರಿಯವಾಗಿದೆ. ಪ್ರಸ್ತುತ ಸರ್ಕಾರ ಸೇರಿದಂತೆ ರಾಜಕೀಯ ಸಂಸ್ಥೆಗಳೊಡನೆ ಅವುಗಳ ಪ್ರಭಾವಿಸುವ ಸಮಾಜವೊಂದರ ಸಕಲ ರಂಗಗಳನ್ನು ರಾಜಕೀಯ ವ್ಯವಸ್ಥೆ ವ್ಯಾಪಿಸಿದೆ. ಒಟ್ಟಾರೆಯಾಗಿ ಸಮಾಜವೊಂದರ ಸಂಪನ್ಮೂಲವನ್ನು ನ್ಯಾಯಸಮ್ಮತವಾಗಿ ಹಂಚಲು ರಾಜಕೀಯವಾಗಿ ಸ್ಥಾಪನೆಗೊಂಡ ಸಂಸ್ಥೆಗಳ ವ್ಯವಸ್ಥೆಯೇ ರಾಜಕೀಯ ವ್ಯವಸ್ಥೆ ಎನ್ನಬಹುದು. ಇಷ್ಟು ರಾಜಕೀಯ ವ್ಯವಸ್ಥೆಯ ಕುರಿತು ಒಂದು ಟಿಪ್ಪಣಿ ಎನ್ನುವಂಥ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳಬಹುದು. ಮುಂದುವರೆದು ಪ್ರಶ್ನೆ ನಂಬರ್ 2, ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಚರ್ಚಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಈ ರಾಜಕೀಯ ವ್ಯವಸ್ಥೆಯ ಪ್ರಕಾರಗಳು, ಟೈಪ್ಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಬರುವಂತಹ ಮೊದಲನೆಯ ಒಂದು ಪ್ರಕಾರನೇ ಯಾವುದು ಅಂದರೆ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ. ಈ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ ಬಗ್ಗೆ ನೋಡೋದಾದರೆ, ಡೆಮೋಕ್ರಾಟಿಕ್ ಪೊಲಿಟಿಕಲ್ ಸಿಸ್ಟಮ್. ಪ್ರಜಾಪ್ರಭುತ್ವ ಎಂಬ ಕನ್ನಡ ಪದವು ಡೆಮೋಕ್ರಸಿ ಎಂಬ ಆಂಗ್ಲ ಪದದ ತರ್ಜುಮೆಯಾಗಿದೆ. ಈ ಎರಡೂ ಪದಗಳ ಮೂಲವನ್ನು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಕ್ರಾಟಿಯಾ ಪದಗಳಲ್ಲಿ ಕಾಣಬಹುದಾಗಿದೆ. ಡೆಮೋಸ್ ಎಂದರೆ ಜನರು ಹಾಗೂ ಕ್ರಾಟಿಯಾ ಎಂದರೆ ಶಕ್ತಿ, ಬಲ ಅಥವಾ ಆಡಳಿತ ಅಧಿಕಾರ ಎಂದಾಗುತ್ತದೆ. ಆದ್ದರಿಂದ ಪ್ರಜಾಪ್ರಭುತ್ವದ ಪದಶಃ ಅರ್ಥ ಜನರ ಆಳ್ವಿಕೆ ಎಂದಾಗುತ್ತದೆ. ಗಮನಿಸಬೇಕಾದ ಅಂಶವೇನೆಂದರೆ, ಪ್ರಜಾಪ್ರಭುತ್ವ ಸರ್ಕಾರವನ್ನುಳ್ಳ ವ್ಯವಸ್ಥೆಯೇ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ.
ಆದ್ದರಿಂದ ಕಾಲಾನುಕ್ರಮದಲ್ಲಿ ಜನರ ಆಶಯ ಹಾಗೂ ಆದರ್ಶಾನುಸಾರ ವಿಭಿನ್ನ ರೂಪವನ್ನು ತಾಳಿ ಹಲವು ಅರ್ಥಗಳನ್ನು ಪ್ರತಿನಿಧಿಸುವ ಪರಿಕಲ್ಪನೆಯಾಗಿರುವ ಪ್ರಜಾಪ್ರಭುತ್ವದ ಮನವರಿಕೆಯು ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯ ಮನವರಿಕೆಗೆ ಪೂರಕವಾಗಿದೆ. ವಿವಿಧ ಕಾಲಘಟ್ಟಗಳಲ್ಲಿ ಹಲವು ರಾಜಕೀಯ ಚಿಂತಕರು ಪ್ರಜಾಪ್ರಭುತ್ವಕ್ಕೆ ನೀಡಿರುವ ವ್ಯಾಖ್ಯಾನಗಳನ್ನು ಅರಿತುಕೊಂಡಾಗ ಪ್ರಜಾಪ್ರಭುತ್ವದ ಸ್ಪಷ್ಟ ಹಾಗೂ ಪರಿಪೂರ್ಣ ಅರ್ಥ ಮನವರಿಕೆಯಾಗುತ್ತದೆ. ಹೀಗಾಗಿ ಪ್ರಜಾಪ್ರಭುತ್ವದ ಪ್ರಮುಖ ವ್ಯಾಖ್ಯೆಗಳನ್ನು ಈ ಮುಂದೆ ನೀಡಲಾಗಿದೆ. ಪ್ರಾಚೀನ ಗ್ರೀಕರನ್ವಯ ಜನರು ತಮ್ಮನ್ನು ತಾವೇ ಆಳಿಕೊಳ್ಳುವ ಸರ್ಕಾರ ಪದ್ಧತಿಯೇ ಪ್ರಜಾಪ್ರಭುತ್ವ. ಇನ್ನು ಹೆರೋಡೋಟಸ್ ಅವರ ಪ್ರಕಾರ ರಾಜ್ಯದ ಬಹುತೇಕ ಆಡಳಿತ ಅಧಿಕಾರವು ಇಡೀ ಸಮುದಾಯದ ಸದಸ್ಯರಿಗೆ ಸೇರಿರುವ ಸರ್ಕಾರವು ಪ್ರಜಾಪ್ರಭುತ್ವ. ಅಮೆರಿಕಾದ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಪ್ರಕಾರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರ ಪ್ರಜಾಪ್ರಭುತ್ವ. ಪ್ರೊಫೆಸರ್ ಜಾನ್ ಸೀಲೆ ಪ್ರಕಾರ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಪಾಲು ಹೊಂದಿರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಅರ್ನೆಸ್ಟ್ ಬಾರ್ಕರ್ ಪ್ರಕಾರ ಚರ್ಚೆ ಹಾಗೂ ವಿಮರ್ಶೆಗಳ ಮೂಲಕ ನಡೆಯುವ ಸರ್ಕಾರವೇ ಪ್ರಜಾಪ್ರಭುತ್ವ. ಹಾಲನ ಪ್ರಕಾರ ಜನ ಅಭಿಪ್ರಾಯದಿಂದ ನಿಯಂತ್ರಿಸಲ್ಪಡುವ ಒಂದು ಬಗೆಯ ರಾಜಕೀಯ ಸಂಘಟನೆಯೇ ಪ್ರಜಾಪ್ರಭುತ್ವ. ವಿ ಡೈಸಿ ಪ್ರಕಾರ ರಾಜ್ಯದ ಆಡಳಿತಾಧಿಕಾರವು ಸಮಗ್ರ ದೇಶದ ಬಹುಸಂಖ್ಯಾತರ ಕೈಯಲ್ಲಿರುವ ಸರ್ಕಾರದ ಪದ್ಧತಿಯೇ ಪ್ರಜಾಪ್ರಭುತ್ವ. ಲಾರ್ಡ್ ಬ್ರೈಸ್ ಪ್ರಕಾರ ರಾಜ್ಯವೊಂದರ ಆಡಳಿತಾಧಿಕಾರವು ಕಾನೂನಾತ್ಮಕವಾಗಿ ನಿರ್ದಿಷ್ಟ ವರ್ಗ ಅಥವಾ ವರ್ಗಗಳಲ್ಲಿರದೆ ಇಡೀ ಸಮುದಾಯಕ್ಕೆ ಸೇರುವ ಸರ್ಕಾರದ ಪದ್ಧತಿಯೇ ಪ್ರಜಾಪ್ರಭುತ್ವ. ಈ ಮೇಲೆ ವಿವಿಧ ವ್ಯಾಖ್ಯಾನಗಳನ್ನು ಅವಲೋಕಿಸಿದಾಗ ಸರಳಾರ್ಥದಲ್ಲಿ ಪ್ರಜೆಗಳಿಗೆ ಆಡಳಿತದಲ್ಲಿ ಭಾಗವಹಿಸಲು ಅವಕಾಶವಿರುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಎನಿಸುತ್ತದೆ. ವಿಶಾಲಾರ್ಥದಲ್ಲಿ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಆಡಳಿತದಲ್ಲಿ ಭಾಗವಹಿಸುವ ಒಂದು ಬಗೆಯ ಸರ್ಕಾರದ ಮಾದರಿಯೇ ಪ್ರಜಾಪ್ರಭುತ್ವವಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆಗೊಂಡ ಪ್ರಜಾಪ್ರತಿನಿಧಿಗಳೇ ಆಡಳಿತ ಅಧಿಕಾರ ಪಡೆದಿದ್ದು ಪ್ರಜಾ ಕಲ್ಯಾಣವೇ ಅವರ ಗುರಿಯಾಗಿರುತ್ತದೆ. ಪ್ರಜೆಗಳ ಅಗತ್ಯಗಳಿಗೆ ಪ್ರತಿನಿಧಿಗಳು ಸ್ಪಂದಿಸಿದರೆ ಪ್ರತಿನಿಧಿಗಳ ನಿರ್ಧಾರಗಳಿಗೆ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಸಹಕರಿಸುತ್ತಾರೆ. ಅಲ್ಲದೆ ಭಿನ್ನಾಭಿಪ್ರಾಯಗಳ ನಡುವೆ ಚರ್ಚೆ ಮತ್ತು ವಿಮರ್ಶೆಯ ನಂತರ ಆಳುವ ಹಾಗೂ ಆಳಿಸಿಕೊಳ್ಳುವವರ ಒಮ್ಮತದ ನಿರ್ಧಾರಕ್ಕೆ ಬರುವ ವಿಶಿಷ್ಟ ರಾಜಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವವಾಗಿದೆ. ಸ್ವತಂತ್ರ, ಸಮಾನತೆ ಹಾಗೂ ಭ್ರಾತೃತ್ವ ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆಯ ಆಧಾರ ಸ್ತಂಭಗಳೆಂದು ಪರಿಗಣಿಸಲ್ಪಟ್ಟಿವೆ ಎಂಬುದು ಇಷ್ಟು ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ ಡೆಮೊಕ್ರೆಟಿಕ್ ಪೊಲಿಟಿಕಲ್ ಸಿಸ್ಟಮ್ ಎನ್ನುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತಹ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳಬಹುದು. ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 2 ಪ್ರಶ್ನೆಗಳನ್ನು ಈಗ ಡಿಸ್ಕಷನ್ ಮಾಡಲಾಗಿದ್ದು, ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಮುಂದಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.